ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲವ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. 2025 ಮುಗಿತ್ರಿ. ಏನು ಮಾಡಿದ್ವಿ ಅಂತ ಗೊತ್ತಾಗಿಲ್ಲ. ಬಟ್ 2020 ಸ್ಟಾರ್ಟ್ ಆಗ್ತಿದೆ. ಪ್ರಯತ್ನ ಅಂತೂ ನಡೀತಿದೆ. ನೋಡೋಣ 2020 ಏನಾದರೂ ಬದಲಾವಣೆ ಆಗ್ತೈತೆ ಅಂತೇಳಿ. ಡೆಫಿನೆಟ್ಲಿ ಹೋಪ್ಸ್ ಅಂತೂ ತುಂಬ ಇದೆ. ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ನಾವು ಸ್ನಾನ ಮಾಡಿ ದೇವ್ರು ನಮಸ್ಕಾರ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಿದ್ದೇವೆ. ಹಾಗೆ ಇವತ್ತಿನ ಲವ್ ಸ್ಟಾರ್ಟ್ ಮಾಡೋಣ. ಹಾಯ್ ಮಾ, ಗುಡ್ ಮಾರ್ನಿಂಗ್. ಪೂಜೆ ನಡೀತಿದೆ ಅಮ್ಮ. ಇವತ್ತಿನ ಪೇಪರ್ಲಿ ಏನಿದೆ ಒಂದ್ಸಲಿ ಚೆಕ್ ಮಾಡಿಬಿಡೋಣ್ರಿ. ಎಲ್ಲರಿಗೂ ಅಗ್ಗದ ದರದ AI ರಿಲಯನ್ಸ್ AI ಮುನ್ನೋಟ ಬಿಚ್ಚಿಟ್ಟ ಮುಖೇಶ್ ಅಂಬಾನಿ. ಪರವಾಗಿಲ್ಲ, ವಿಕ್ಟೋರಿಯಸ್ ಇದೆ. ಕಾಲ್ಪನಿಕ ಉಗ್ರಹಾಯುಧ ಭಾರತ ಬೆಳಗಿದ ಜಂಜಿ. ಪರವಾಗಿಲ್ಲ ರೀ, ಇವತ್ತಿನ ಪೇಪರ್ಲಿ ಕಾಂಟೆಂಟ್ ಚೆನ್ನಾಗಿದೆ. ಹೊಸ ವರ್ಷದ ಏನೇನೋ ಬರೆದ್ಬಿಟ್ಟಿದ್ದಾರೆ. ಪ್ರಗತಿ ಪಥದತ್ತ ಸಿದ್ಧಾರ್ಥನಗರ. ಹೊರಗುತ್ತಿಗೆ ನೇಮಕಕ್ಕೆ ಬ್ರೇಕ್. ಎಲ್ಲ ಹೊಸ ವರ್ಷದ ಏನೇನೋ ಕಾಂಟೆಂಟ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ ಇವತ್ತಿನ ನ್ಯೂಸ್, ಚೆನ್ನಾಗಿದೆ. ನೋಡೋಣ್ರಿ. ಸಿಕ್ಕಾಪಟ್ಟೆ ಹೂವುಗಳ ಪೆಂಡಿಂಗ್ ಇದ್ದಾವೆ. ಅಕಾರ್ಡಿಂಗ್ಲಿ ವಿ ಕ್ಯಾನ್ ಎಕ್ಸಿಕ್ಯೂಟ್ ಅಂತಂದರೆ ಶೆಡ್ಯೂಲ್ ಇದೆ. ಅಕಾರ್ಡಿಂಗ್ಲಿ ನಾವು ಏನು ಮಾಡ್ಬೇಕಪ್ಪ, ನಾವು ಪ್ಲ್ಯಾನ್ ಮಾಡ್ಬೇಕು. ಇಂಟರ್ವ್ಯೂ ಕ್ವಶನ್ಸ್ ಪ್ರಿಪೇರ್ ಮಾಡ್ಬೇಕು, ಇಂಟರ್ವ್ಯೂ ಮಾಡಬೇಕು. ಅದಕ್ಕೋಸ್ಕರ ಟೈಮ್ನ ಮತ್ತು ಲೊಕೇಶನ್ನ ಚೆಕ್ ಮಾಡ್ತಿದ್ದೆ, ಯಾವ್ಯಾವಾಗ ಅವೈಲೇಬಿಲಿಟಿ ಐತೆ ಅಂತೇಳಿ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ, ಮಾಡೋಣ. ಇವಾಗ ದೋಸೆ ಮಾಡ್ತಿದ್ದಾರೆ, ಮಸಾಲ ದೋಸೆ. ಅದಕ್ಕೆ ಟೈಮ್ ತಿರುಗ್ತದೆ. ಇಲ್ಲ ಅಂತಂತಂದರೆ ಇಷ್ಟೊತ್ತಿಗೆ ನಮ್ದು ಬ್ರೇಕ್ಫಾಸ್ಟ್ ಮುಗಿದಿರೋದ್ರಿ. ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ನಾವು ಊಟಕ್ಕೆ. ಪಟ 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 ಮುಗಿಸ್ಕೊಡ್ತೀವಿ. ಯಾಕಂತಂದ್ರೆ ಮೈಂಡ್ ಒಳಗೆ ಏನೇನು ಹೋಗಕ್ಕೆ ರನ್ ಆಗ್ತಿರ್ತೈತಲ್ಲ, ಅದ್ರ ಸಂಬಂಧ. ದೋಸೆ ಅಂತಂತಂದ್ರೆ ಒಂದೊಂದು ಹಾಕೊಂಬಿಟ್ಟು ವೇಟ್ ಮಾಡ್ಬೇಕಲ್ರಿ. ವೇಟ್ ಮಾಡ್ಬೇಕು, ಮತ್ತು ಅದಾದ್ಮೇಲೆ ಚಟ್ನಿ ತರಬೇಕು, ಪಲ್ಯ ತರಬೇಕು, ಮತ್ತು ಅದಕ್ಕೆ ಒಂದ್ಸಲ ಕರಿಬೇಕು ಖಾಲಿ ಆದ್ರೆ. ಹಿಂಗಾಗಿ ಇಟ್ ವಿಲ್ ಟೇಕ್ ಟೈಮ್. ಇಲ್ಲ ಅಂತಂದ್ರೆ ಉಪ್ಪಿಟ್ಟು ಅವಲಕ್ಕಿ ಅಂತಂದ್ರೆ ಒಂದೇ ರೌಂಡ್ ಬಡ ತಿಂದ ಪಲಾವ್ ಈ ಥರ ಬಾತ್ ಗೀತದ ಏನಾರು ಇದ್ದಾಗ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಪಟ 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 ತಿಂದ್ಬಿಡು. ಅಷ್ಟೇ ಮಾಡೋಣ್ರಿ. ಮಸಾಲ ದೋಸೆ ಮಾಡಿದ್ದಾರೆ, ಚೆನ್ನಾಗಿದೆ. ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇದೆ, ತುಂಬ ಚೆನ್ನಾಗಿದೆ. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿತ್ರಿ, ಹೊರಡೋಣ. ಕಂಟಿನ್ಯೂ ಮಾಡಿರಿ. ಇವಾಗ ನಮ್ಮ ಮಷಿನ್ಸ್ ಎಲ್ಲ ಆನ್ ಮಾಡಿರಿ. ಇವಾಗ ವರ್ಕ್ ನಡೀತಿದ್ರೆ ಟೀ ಕುಡಿತಿದ್ದೇವೆ. ಕೆಲವೊಂದು ತಮ್ಮನೇಲಿ ಚೇಂಜ್ ಮಾಡೋದಿದ್ದಾರೆ, ಚೇಂಜ್ ಮಾಡಿಬಿಡೋಣ. ಪರ್ಫೆಕ್ಟ್. ಇದೊಂದು ಆಯ್ತು ರೀ. ಇವಾಗ ಫೇಸ್ಬುಕ್ಕಲ್ಲಿ ಚೇಂಜ್ ಮಾಡ್ಬೋಣ. ಇವಾಗ ಸಿಗ್ತಾನೆ ಇಲ್ಲಲ್ಲ ಗುರುವೇ. ಓಕೆ, ಇಲ್ಲಿದೆ. ಎಡಿಟ್ ಪೋಸ್ಟ್, ನೆಕ್ಸ್ಟ್. ಓಕೆ, ಅಪ್ಲೋಡ್ ಫೈಲ್ ಇಲ್ಲಿದೆ ನೋಡಿರಿ.
ಆಧುನಿಕ ಹಂದಿ ಸಾಕಾಣಿಕೆ ಗ್ರಾಮದೊಳಗಿನ ಗೋಲ್ಡ್ ಮೈನ್. ಪರ್ಫೆಕ್ಟ್. ಚೇಂಜ್ ಮಾಡಾಯ್ತು. ಸೇವ್ ಕೊಟ್ಬಿಡೋಣ. ಲಾಸ್ಟ್ ಒಂದು ಪಾರ್ಟ್ ಪೆಂಡಿಂಗ್ ಇದೆ. ಅದೇನಪ್ಪ ಅಂತಂದ್ರೆ ಡೆಲಿವರಿ ಪ್ರೊಸೆಸ್ದ ಶೂಟ್ ಮಾಡಿದ್ದೇವೆ. ಅದನ್ನ ಹಾಕಬೇಕು ಬೇಡ ಕನ್ಫ್ಯೂಷನ್ ಇದೆ. ಬಟ್ ಎಡಿಟ್ ಮಾಡಿ ಹಾಕೊಂಡ್ರೆ ಏನೇನಾಗ್ತದೆ ಗೊತ್ತಿಲ್ಲ. ಟ್ರೈ ಮಾಡೋಣ. ಎಡಿಟಿಂಗ್ ಸ್ಟಾರ್ಟ್ ಮಾಡಿ ಇವಾಗ. ನೀವು ನೋಡ್ರಿ ಇಲ್ಲಿ ಒಂದು ಯಾರ್ಕ್ಷರ್ ನಿಮ್ಗೆ ಹಂದಿ ತೋರಿಸ್ತೀನಿ. ಈ ಯಾರ್ಕ್ಷರ್ ಹಂದಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಇದು ನಿಜವಾದ ಯಾರ್ಕ್ಷರ್ ಹಂದಿ. ಈ ಹಂದಿ ಲಕ್ಷಣ ನೋಡ್ರಿ, ವೈಟ್ ಕಲರು, ಆಮೇಲೆ ಎರೆಕ್ಟೆಡ್ ಇಯರ್ಸ್, ಒಳ್ಳೆಯ ಸೈಜು, ಬಾಡಿ, ಒಳ್ಳೆ ಉತ್ತಮ ಮಳಿಗಳು. ಒಂದು ಸ್ಕ್ರಿಪ್ಟ್ ಕಳ್ಸೋದು ಪೆಂಡಿಂಗ್ ಇತ್ತು ರೀ ಇಂಟರ್ವ್ಯೂದ. ಅದನ್ನ ಸ್ಕ್ರಿಪ್ಟ್ ಒಂದು ಸೆಂಡ್ ಮಾಡಿಬಿಡೋಣ ಇವಾಗ. ಹಾಗೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ರಿ. ಹಾಂ, ಪ್ರಸಾದ ಮಾಡಿ ಬಂದೆ. ನಮ್ಮ ತಂಗಿಯವ್ರು ಫೋನ್ ಮಾಡಿದ್ದಾರೆ, ಮಾತಾಡತ್ತೆ. ಹಲೋ, ಮಾತಾಡ್ರಿ ಹತ್ರವ. ಕಲ್ಲ ಹಸ್ತಾನ ಬಂದಕ್ಕೆ ಬರ್ತಡೇಗೆ ಬರ್ರಿ ಎತ್ತಿ ಅಂತ ಹೇಳ. ಕೇಕು, ಪುಗ್ಗ, ಹೊಸಂಗಿ ಬಿಡ್ಲಾ? ಊಟ ಮಾಡ್ರಿ. ನಮ್ಮ ಶಾಂತಕೂರ್ ಮೊಬೈಲ್ ಒಳಗೆ ಬಿಸಿ ಆಗಿಬಿಟ್ಟಾರೆ ನೋಡ್ರಿ. ನಮ್ದು ಶಾರ್ಟ್ ಬ್ರೇಕ್ ಮುಗಿತ್ರಿ, ಮತ್ತೆ ಕಂಟಿನ್ಯೂ ಮಾಡೋಣ ಇವಾಗ. ಕಾಯ್ದುಕೊಳ್ಳಕ ಅನುಕೂಲ ಆಗ್ತೈತಿ. ಅದಕ್ಕೆ ಕನಿಷ್ಠ 15ರಿಂದ 20 ದಿನಗಳವರೆಗೂ ನಾವು ಈ ಲೈಟ್ ಅನ್ನು ಕೊಡ್ತೀವಿ. ನಾವು ಈ ಲೈಟ್ ಅನ್ನು ಕೊಡ್ತೀವಿ. ಸ್ಟಾರ್ಟ್. ಸ್ಟಾರ್ಟ್. ಈ ಲೈಟ್ ಅನ್ನು ಕೊಡ್ತೀವಿ. ಈಗ ಇದೇ ರೀತಿ ನಾವು ಹಂದಿ ಮರಿಗಳನ್ನು ಒಂದೊಂದಾಗಿ 12ರಿಂದ 14 ಮರಿಗಳು ಬಂದ ಮೇಲೆ ಅವುಗಳನ್ನ ಒಂದೊಂದಾಗಿ ತೆಗೆದುಕೊಂಡು ಅವನ್ನ ಬಟ್ಟೆಯಿಂದ ನೀಟಾಗಿ ಒರೆಸಿ ಅವುಗಳ ಮಕ್ಕಳ ಮರಿಯನ್ನು ಕಟ್ ಮಾಡಿ ಅವುಗಳಿಗೆ ತಾಯಿ ಹಾಲನ್ನ ಶುಭ್ರವಾಗಿ ಸ್ವಚ್ಛಗೊಳಿಸಿ ಅಲ್ಲಿ ಹಾಲು ಕುಡಿಸಿ ಆಮೇಲೆ ಅವುಗಳನ್ನ ಹಲ್ಲು ಕಟ್ ಮಾಡಿ ಈ ಟ್ರೇದಲ್ಲಿ ನಾವು ಇಡ್ತೀವಿ. ಈ ಟ್ರೇದಲ್ಲಿ ಒಂದು 7ರಿಂದ 8 ಮರಿಗಳನ್ನು ಹಾಕ್ತೀವಿ. ಹೆಚ್ಚಿಗೆ ಆದಪ್ಪ ಅಂದ್ರೆ ಮತ್ತೊಂದು ಟ್ರೇ ತಗೊಂಡು ಹಾಕೊಂಡು ಈ ಟ್ರೇಗಳಿಂದ ಇದನ್ನ ನಾವು ಒಂದು ಬಲ್ಬ್ ಕೊಡ್ತೀವಿ. ಕರೆಂಟ್ ಮಾಡಿ ಇಲ್ಲಿ ಬಲ್ಬ್ ಕೊಟ್ಟು ಇವಕ್ಕೆ ಶಾಖವನ್ನು ಕೊಡ್ತೀವಿ. ಈ ಶಾಖವನ್ನು ಕೊಡೋದ್ರಿಂದ ನಾವು ಚಳಿಗಾಲದ ಸಮಯದಲ್ಲಿ ಅಥವಾ ತಂಪಿನ ಸಮಯದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ನಾವು ಅವುಗಳಿಗೆ ಒಂದು ಬೆಚ್ಚಗಿನ ವಾತಾವರಣ ಒದಗಿಸೋದ್ರಿಂದ ಮರಿಗಳು ಆರೋಗ್ಯಕರವಾಗಿರುತ್ತೆ. ಅದಲ್ಲದೆ ಇವನ್ನ ಪ್ರತಿ 2 ಗಂಟೆಗೊಮ್ಮೆ ನಾವು ಈ ಹಾಲಿಗೆ ಕೂರಿಸ್ತೀವಿ. ಇಲ್ಲಿ ಬಂದು ಫಸ್ಟ್ ಒಂದು 2 ದಿವಸ ನಮ್ಮ ವರ್ಕರ್ಸ್ ಅವರೇ ತಾವೇ ಹಾಲು ಮಲೆಗೆ ಹಿಡಿದು ಕೂರಿಸ್ತಾರೆ. ಆಮೇಲೆ ರೂಢ ಆಗಿಬಿಡ್ತಾವು. ಆಮೇಲೆ ತಮ್ಮಷ್ಟಕ್ಕೆ ತಾವಾಗಿರ್ತಾರೆ. ಇದರಿಂದ ಒಂದು ಒಳ್ಳೆಯ ಉತ್ತಮ ರೋಗರಹಿತ ಹಂದಿ ಮರಿಗಳನ್ನ ನಾವು ಪಾಲನೆ ಮಾಡಬಹುದು ಅಂತಂದು ನಿಮ್ಗೆ ಇವತ್ತ ನಿದರ್ಶನ. ಈ ಹಂದಿ ಸಾಕಾಣಿಕೆದಾರರು ನಮ್ಮಲ್ಲಿಂದ ಹಂದಿ ಮರಿನ ಒಯ್ದಿರ್ಲಿ ಬಿಡ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಅವರು ನಮ್ಮನ್ನು ಸಂಪರ್ಕ ಮಾಡ್ರಿ. ಇಲ್ಲ ಅಂದ್ರೆ ಪಕ್ಕದ ಆಜುಬಾಜುವಿನ ಪಶುವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಸಲಹೆ ಸೂಚನೆಗಳನ್ನು ಪಡೆದು ಅನೇಕ ಚಿಕಿತ್ಸೆಗೆ ಮಾರ್ಗದರ್ಶನವನ್ನು ಪಡೆದು ಚಿಕಿತ್ಸೆ ಪಡ್ಕೊಂಡು ನೀವು ಸಾಕಾಣಿಕೆ ಮಾಡ್ರಿ. ನಿಮ್ಗೆ ಒಳ್ಳೇದಾಗ್ತೈತಿ. ನಿಮಗೆ ತರಬೇತಿ ಬೇಕಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಬೆಳಗಾವಿ, ಧಾರವಾಡ, ಆಲ್ಮೋಸ್ಟ್ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ತರಬೇತಿ ಕೇಂದ್ರಗಳದಾವು. ಅಲ್ಲಿ ಹೋಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತರಬೇತಿ ಪಡೀರಿ. ಏನಾರ ಸಮಸ್ಯೆ ಬಂದ್ರೆ ನಮ್ಮನ್ನು ಕೇಳ್ರಿ, ನಾವು ಯಾವತ್ತೂ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಯಾವುದೇ ರೀತಿಯ ಪ್ರಾಬ್ಲಮ್ ಇದು ಅಂದ್ರೂ ನಾವು ಗೊತ್ತಿರ್ಲಿಲ್ಲ ಅಂದ್ರೂ ಡಿಸ್ಕಷನ್ ಮಾಡಿ ತಮಗೆ ಒಳ್ಳೆ ಮಾರ್ಗದರ್ಶನ ನೀಡ್ತೀವಿ ಅಂತಂದು ಒಂದು ಆತ್ಮವಿಶ್ವಾಸವನ್ನ ಎಲ್ಲಾ ಹಂದಿ ಸಾಕಾಣಿಕೆದಾರರಿಗೆ ನಾವು ಕೊಡ ಬಯಸ್ತೀವಿ. ನಮಸ್ಕಾರ.
ಆಲ್ಮೋಸ್ಟ್ ಅಲ್ಲ ಆಗಿದ್ದಾರೆ. ಸ್ವಲ್ಪ ಫೈನ್ ಟ್ಯೂನ್ಸ್ ಮಾಡೋಣ, ಅದಾದಮೇಲೆ ಅಪ್ಲೋಡ್ ಮಾಡಿಬಿಡೋಣ. ಟೈಮ್ ಅವಾಗ 2 ಗಂಟೆ 50 ನಿಮಿಷ ಆಗಿದೆ. ಇಷ್ಟೊತ್ತು ನಾವು ಯೂಟ್ಯೂಬ್ ಅನಾಲಿಟಿಕ್ಸ್ ಎಲ್ಲ ಚೆಕ್ ಮಾಡುತ್ತಿದ್ದೇವೆ. ಪರವಾಗಿಲ್ಲ, ಸ್ವಲ್ಪ ಜನ ನೋಡ್ತಾಯಿದ್ದಾರೆ ನಮ್ಮ ಪಿಕ್ ಫಾರ್ಮಿಂಗ್ ವಿಡಿಯೋಸ್, ಖುಷಿ ಆಗ್ತಿದೆ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದಾರೆ. ಸ್ವಲ್ಪ ಬ್ರೇಕ್ ತೊಗೊಂಬಿಡೋಣ. 4 ಗಂಟೆ 17 ನಿಮಿಷ ಟೈಮ್. ಗಾರ್ಡನ್ನಲ್ಲಿ ಹೋಗಿ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನ ಮುಗಿಸ್ಬಿಡೋಣ ಇವಾಗ. ಕರಿಬೇವು ಗಿಡ ಹಚ್ಚಬೇಕಿತ್ತು. ಕರಿಬೇವು ಗಿಡ ತುಂಬ ಸಸಿಗಳು ಬೆಳೆದಿದೆ ಮನೆಯಲ್ಲಿ, ಬಟ್ ಒಂದು ಪ್ರಾಪರ್ ಲೊಕೇಶನ್ ನೋಡಿಬಿಟ್ಟು ಅದನ್ನ ಹಚ್ಚೋಣ. ಆಲ್ರೆಡಿ ಒಂದು ಬೆಳೆದಿದೆ, ಅದೇ ಲೊಕೇಶನ್ನಲ್ಲಿದೆ, ಅದನ್ನೇ ಕೇರ್ ಮಾಡಿಬಿಡೋಣ ಇವಾಗ. ಪರವಾಗಿಲ್ಲ ರೀ, ಈ ಲೊಕೇಶನ್ನಲ್ಲಿದೆ, ಇದನ್ನ ಹೇಗೆ ಬಿಟ್ಬಿಡೋಣ. ಸ್ವಲ್ಪ ಸರಿಯಾಗಿ ಕೇರ್ ತೊಗೊಂಡ್ಬಿಡೋಣ, ಅದೇ ದೊಡ್ಡದಾಗತ್ತೆ. ಓಕೆ, ನಾಟ್ ಬ್ಯಾಡ್. ಏನೂ ಆಗಿದೆ ನೋಡಿರಿ, ಚಿಕ್ಕಿ ಕುಂತಿದೆ. ಇದಕ್ಕೆ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ರಿಂಗ್ ಹಾಕಿಬಿಡೋಣ್ರಿ, ನೀರು ನಿಂದಿರತ್ತೆ. ನೋಡಿರಿ ಎಷ್ಟೊಂದು ಸಸಿಗಳು ಹುಟ್ಟಿದಾವೆ, ಎಷ್ಟು ಕಿತ್ತರೂ ಹಂಗೆ ಹುಡ್ತಾನೇ ಇರ್ತಾವೆ. ಇನ್ನೊಂದು 2-3 ಲೊಕೇಶನಲ್ಲಿ ಕರಿಬೇವು ಗಿಡ ಹಾಕ್ಕೊಂಡ್ರಿ ಅಡುಗೆಗೆ ಭಾಳ ಬೆನಿಫಿಟ್ ಆಗ್ತೈತೆ. ಲೊಕೇಶನ್ ಒಂದ್ಸಲ ಚೆಕ್ ಮಾಡೋಣ್ರಿ ಎಲ್ಲಿ ಹಾಕೋಣ ಅಂತೇಳಿ. ಇಲ್ಲಿ ಸ್ಪೇಸ್ ವೇಸ್ಟ್ ಆಗಿತ್ತು ರೀ, ಇಲ್ಲಿ ಹಾಕ್ಬೋದು, ಇದನ್ನ ಯೂಸ್ ಮಾಡ್ಕೋಬೋದು ನಾವು. ಇದನ್ನ ಇಲ್ಲಿ ಒಂದು ಹಾಕ್ಬೋದು. ಮತ್ತು ಪಪ್ಪಾಯ ಹಣ್ಣುಗಳಾಗಿದೆ ರೀ, ಡೈನಿಂಗ್ ಟೇಬಲ್ ಮೇಲೆ ತುಂಬಾ ಪಪ್ಪಾಯ ಹಣ್ಣುಗಳಿದೆ. ಕೋಗಿಲೆಗಳ ಬಂದು ಕುಕ್ಕಾಯ್ತು ನೋಡಿರಿ. ನಾಳೆ ಅನ್ನಷ್ಟೊತ್ತಿಗೆ 2, 4, 6 ಹಣ್ಣು ಆಗುತ್ತೆ. ಆಲ್ರೆಡಿ ಒಂದು ಹಣ್ಣು ಫುಲ್ಲಾಗಿದೆ ಇಲ್ಲಿ ನೋಡ್ರಿ, ಇದು ಫುಲ್ ಹಣ್ಣಾಗಿದೆ. ಕೋಗಿಲೆ ಬೇರೆ ಕುಕ್ಕಿದ್ದಾವೆ ಇಲ್ಲಿ. ಇಲ್ಲೇ ಒಂದು ಕರಿಬೇವು ಸಸಿ ಹಚ್ಚಿಬಿಡೋಣ್ರಿ, ಹೆಲ್ಪ್ ಆಗ್ತೈತೆ ಅದಕ್ಕಾದ್ರೆ. ಇವ ನೋಡ್ರಿ ಬಕೆಟೆಲ್ಲ ಹೊಡೆದ್ಬಿಟ್ಟು ಅವನ್ನ ಹಾಕ್ಬಿಡಕ್ಕೆ ಮೊಡ್ಕಾಗರೆ ಹಾಕ್ಬೇಕು ಅವನ್ನ ಇಲ್ಲೇ. ಅಮ್ಮ ಏನಮ್ಮ, ಈ ಲೊಕೇಶನಲ್ಲಿ ಹಚ್ಚೋಣ್ರಿ. ಮಣ್ಣು ಮಾತ್ರ ಹೆವಿ ಗಟ್ಟಿದೆ, ನೀರು ಬಿಡೋಣ ಇವತ್ತು. ನೀರು ಬಿಟ್ಟು ನಾಳೆ ತೆಗೆ ಹೊಡೆದು ಹಚ್ಚೋಣ. ಆ ಲೊಕೇಶನ್ ಒಳಗೆ ಬಂದ್ರಿ, ಈ ಲೊಕೇಶನ್ ಒಳಗೆ ಬಂದ್ರಿ, ಯಾರಾಗ ಒಂದು ಮಾಡೋಣ್ರಿ. ಮಣ್ಣು ಹಾಕ್ಸ್ಬೇಕಾದ್ರೆ ಗೊತ್ತಾಗಿಲ್ಲ ರೀ, ಇದು ಇವಾಗ ನೀರು ಹೊಡೆದ್ಬಿಟ್ಟು ಗಟ್ಟೆ ಬಿಟ್ಟು ಕಲ್ಲಾದಂಗೆ ಬಿಟ್ಟೈತೆ ಮಣ್ಣು ಒಂಥರ. ನಮ್ಮ ಶಾಂತಕ್ಕ ಅವ್ರು ನೋಡ್ರಿ ಗಾರ್ಡನ್ ಒಳಗೆ ಫುಲ್ ಬಿಸಿ ಆಗಿಬಿಟ್ರೆ. ಅಡುಗೆ ಮಾಡತ್ತಿರ್ಬೇಕು, ಕರಿಬೇವು ಹರ್ಕೊಳಕ್ಕೆ ಬಂದಾರ ಅವ್ರು. ಹಾಯ್ ಶಾಂತಕ್ಕ. ನೋಡು ಮಂಜು, ಹೇಳಮ್ಮ. ಈ ಗುಚ್ಚೊಂದು ಈ ನಮ್ಮ ನಿಂಬೆ ಗಿಡ ಅಂತೂ ನೀನು ಬಾದ್ ಮಾಡಿದ್ನಿ ಅದನ್ನ. ನಂಗೆ ಅಪ್ಪದು ಕೊಡ್ಬೇಡಮ್ಮ, ನನಗೂ ಇದಕ್ಕೂ ಏನು ಇದಿಲ್ಲಮ್ಮ. ಹಂಗಾರೆ ಅಷ್ಟಕ್ಕೆ ಹಾಕೊಂಬಿಡ, ಅಷ್ಟಕ್ಕೆ. ಸರಿ ಮಾಮ, ಆಯ್ತು. ಓಕೆ. ಹಾಕೋರಿ, ಇದು ಇರಲಿ ನಮ್ಗೆ ನಿಂಬೆ ಗಿಡ ಮಾವಿನ ಗಿಡ ಇರಲಿ ನಮಗೆ. ನಮ್ಮ ತಂಗಿಯವರು ಹರಿಯನ್ ಅಂತಿದ್ದಾರೆ, ಯಾಕಂದ್ರೆ ಮೊನ್ನೆ ಕೋಗಿಲೆಗಳು ಭಾಳ ತ್ರಾಸ ಕೊಟ್ಟಾವಂತೆಲ್ಲ, ಹಣ್ಣು ತಿಂದ್ಬಿಟ್ಟಾವಂತೆ. ಇವತ್ತು ಹರಿದ್ಬಿಡು ನೀವು ತೋಷಂತಕ. ಅಯ್ಯೋ, 3 ಹಣ್ಣು ಹರಿದ್ರೊಳಗಡೆ ರೀ 2 ಕಾಯಿ ವೇಸ್ಟ್ ಅದು ನೋಡ್ರಿ. 2 ಕಾಯಿ ವೇಸ್ಟ್ ಅದು ಬೇಜಾರತ್ರಿಪ್ಪ. ಆಲ್ಮೋಸ್ಟ್ ಗಾರ್ಡನ್ ಒಳಗೆ ನೆಲ ಕೆಲಸ ಮುಗಿತ್ರಿ, ಬಟ್ ಕರಿಬೇವು ಗಿಡ ಹಚ್ಚಿ ಒಂದು ಪೆಂಡಿಂಗ್ ಉಳಿತು. ಅಮ್ಮ ಅಲ್ಲಿ ಕಂಪೌಂಡ್ ಕಡೆ ಒಂದು ಕರಿಬೇವು ಗಿಡ ಐತಮ್ಮ, ಅಪ್ಪ ಕೇಳ್ಬೇಡ ಅಂತೇಳಿ. ಸ್ವಚ್ಛಂಗೆ ಕೈಕ ಮುಖ ತಕೊಂಡು ಹೋಗ್ಬಿಡೋಣ್ರಿ. ಇವಾಗ ಒಂದು ಡಿಸ್ಕಷನ್ ಇದೆ ರೀ, ಹೋಗಿ ಬರ್ತೀನಿ. A few moments later. ಜಸ್ಟ್ ಒಂದು ಬಿಸ್ನೆಸ್ ಡಿಸ್ಕಷನ್ ಐತ್ರಿ, ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ. ಫೈನಲ್ ಆಗಿದೆ, ಇನ್ನು 2 ದಿವಸದಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತೈತೆ. ಹಾಗೆ ನಮ್ಮ ಗಾರ್ಡನ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅವುಗಳೆಲ್ಲ. ಸಂಜೆ ಆಗಿದ್ರಿ, ನಮ್ಮ ಕೋಳಿ ಮನೆಯೂ ಕದ ಹಾಕಿ ಆಗಿದೆ. ನಿಂಬೆ ಗಿಡದಲ್ಲಿ ಇವಾಗ ಕಾಯಿಗಳಾಗಿದೆ ನೋಡ್ರಿ, ಇಲ್ಲಾಂದ್ರೆ ಅದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಗಿಡಕ್ಕೆ. ಹೊರಡೋಣ ರೀ ಇಲ್ಲಿಂದ. ಜಸ್ಟ್ ನಾವು ಮನೆಗೆ ಬಂದಿವ್ರಿ. ನಮ್ಮ ತಾಯಿಯವ್ರು ಏನು ಮಾಡ್ತಾರೆ ಚೆಕ್ ಮಾಡಿ ಒಂದ್ಸರಿ. ನಮ್ಮ ಶಾಂತಕವ್ರು ಫೋನ್ ಬಿಸಿ ಆಗ್ಯಾರ ನೋಡ್ರಿ. ನ್ಯೂ ಇಯರ್ ಪ್ಲ್ಯಾನ್ಸ್ ಏನು ಮಾಡ್ತಿದ್ದಾರೆ ನೋಡ್ರಿ ನಮ್ಮ ಸಾಹೇಬ್ರು. ಹಾಗೆ ಅಮ್ಮನ ಜೊತೆ ಮಾತಾಡ್ತಾ ಕೂತಿದ್ದೀವಿ ರೀ. ಬೆಳಗಿಂದ ಸ್ಕ್ರೀನ್ ನೋಡಿ ನಮಗೂ ಸಾಕಾಗಿದೆ. ಸ್ವಲ್ಪ ಮೇಲ್ಗಡೆ ವಾಕ್ ಮಾಡ್ಬಿಡೋಣ. ಇನ್ನೇನು ಕೆಲವೇ ದಿನಗಳಲ್ಲಿ ಹುಣ್ಣಿಮೆ ಸ್ಟಾರ್ಟ್ ಆಗ್ತೈತೆ ರೀ. ಆಗಸದಲ್ಲಿ ಚಂದ್ರನ ಮೆನುಗುದು.
ಸೂರ್ಯ ಅಸ್ತ ಹೋಗಿ ತುಂಬ ಟೈಮ್ ಆಗೈತೆ ಅನಿಸುತ್ತೆ. ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಫೋಟೋಶೂಟ್ ಮಾಡ್ಬೋದಾಗಿತ್ತು, ತುಂಬ ಚೆನ್ನಾಗಿತ್ತು ವಾತಾವರಣ. ಇವತ್ತು 31 ಡಿಸೆಂಬರ್ 2025ರಲ್ಲಿ ಒಂದು ಒಳ್ಳೆ ಕ್ಷಣ, ಒಂದು ಮೆಮೊರೇಬಲ್ ಮೂಮೆಂಟ್ ಅಂತಂತಂದರೆ ಪ್ರಯಾಗಕ್ಕೆ ಹೋಗಿದ್ರಿ. ಅದು ಅಂದ್ಕೊಂಡಿರಲಿಲ್ಲ ನಾನು ಹೋಗ್ತೇನೆ ಅಂಥೇಳಿ, ಬಟ್ ಹೆಂಗೋ ಕರ್ಕೊಂಡು ಹೋಯ್ತು. ಅದು ನನ್ನ ಜೀವನದ ಅತ್ಯದ್ಭುತವಾದ ಕ್ಷಣ ನೋಡ್ರಿ. ಎಂಥ ಜನಸಾಗರ, ಏನೋ ಒಂಥರ ಅದು ತ್ರಿವೇಣಿ ಸಂಗಮದಲ್ಲಿ ಒಂದ್ಸಲಿ ಮುಳುಗಿದ್ದಾಗ ರೀ ಅದೇನೋ ಒಂಥರ ಫೀಲ್ ಆಗ್ತಿತ್ತು. ಅದು ಡೆಫಿನೆಟ್ಲಿ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಂಗಿಲ್ಲ. ಅದನ್ನು ಎಕ್ಸ್ಪ್ಲೇನ್ ಮಾಡೋದಾಗಲಿ ಎಕ್ಸ್ಪ್ರೆಸ್ ಮಾಡೋದಾಗಲಿ ಅದು ಆಗೋದಿಲ್ಲ. ಬಟ್ ಅದನ್ನ ಅನುಭವಿಸ್ಬೇಕು. ಇವತ್ತು ಕೆಲವೊಂದನ್ನು ಹೇಳೋಕ್ಕಾಗಂಗಿಲ್ಲ, ಕೆಲವೊಂದನ್ನು ಅನುಭವಿಸ್ಬೇಕಾಗ್ತೈತಿ. ಅದೊಂದೇ ಒಳ್ಳೆ ಕ್ಷಣ ಅಂತ ಹೇಳ್ಬೋದು 2025ರಲ್ಲಿ. ಬಟ್ ಇನ್ನೊಂದೇನಪ್ಪ ಅಂತಂತಂದು ಹೊಸ ಪ್ರಯತ್ನಗಳು ನಡೀತಿರ್ತಾವೆ, ಹೊಸ ಹೊಸ ಆಲೋಚನೆಗಳು ಬರ್ತಿರ್ತಾವೆ, ಏನಾದರೂ ಒಂದು ಹೊಸದನ್ನು ಮಾಡ್ತಾ ಇರ್ತವೆ. ಬಟ್ 2026ರಲ್ಲಿ ಅವಕ್ಕೆಲ್ಲಕ್ಕೂ ಒಂದು ಫಲವನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ವಿ ಟ್ರೈಡ್ ಅವರ್ ಬೆಸ್ಟ್ ಅಂತ ಹೇಳ್ಬೋದು. ಲಾಸ್ಟಿಗೆ ಕೊರಗಿರಂಗಿಲ್ಲ, ನಾನು ಮಾಡಲಿಲ್ಲಲ್ಲಪ್ಪ, ಯಾಕೆ ಸುಮ್ಮನೆ ಟೈಮ್ ಹೋಯ್ತಪ್ಪ, ಯಾಕೆ ಸುಮ್ಮನೆ ಕುಂತ್ಯಪ್ಪ ಅಂತ ಅನ್ನಿಸ್ಬಾರ್ದು. ಒಂದಿನ ಒಂದು ಸರ್ಟನ್ ಟೈಮ್ ಆದಮೇಲೆ, ಏಜ್ ಆದಮೇಲೆ ವಿಂಡೋದಲ್ಲಿ ಕುಂತು ನಾನು ಅನ್ಕೋಬಾರ್ದು ನಾನು ಪ್ರಯತ್ನ ಮಾಡಿಲ್ಲ, ಅದಕ್ಕೆ ನಂಗೆ ಸಿಕ್ಕಿಲ್ಲ. ಪ್ರಯತ್ನ ಅಂತೂ ಮಾಡಿದ್ದೇವೆ, ಫಲಗಳನ್ನು ಅವ್ನಿಗೆ ಬಿಟ್ಟಿದ್ದ. ರಿಗ್ರೆಟ್ ಇರಬಾರ್ದು, ನಾನು ಪ್ರಯತ್ನ ಮಾಡಿದ್ದೇನಪ್ಪ, ಅವ್ನಿಗೆ ಇಷ್ಟ ಆಗಿಲ್ಲ ಅದಕ್ಕೆ ನನಗೆ ಸಿಕ್ಕಿಲ್ಲ ಅಂತ ಅನ್ಕೋಬೋದು. ಬಟ್ ಏನಾದರೂ ಅಂದ್ಕೊಂಡಂಗಾದರೆ ರೆಸ್ಟ್ ವಿಲ್ ಬಿ ಹಿಸ್ಟ್ರಿ, ಅಷ್ಟು ಮಾತ್ರ ಹೇಳ್ಬೋದು. ಕೆಲಸ ಮಾಡುವಾಗ ಅದ್ರದ್ದು ವಾತಾವರಣ ಚೇಂಜ್ ಇರ್ತೈತೆ ರೀ. ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಂದ್ರೆ ಅದು ವಾತಾವರಣ ಚೇಂಜ್ ಇರ್ತೈತಿ. ಬಟ್ ಅದಕ್ಕೆ ತಕ್ಕಂತೆ ಅದು ಹೋಗ್ತಾ ಇರ್ತೈತಿ. ಅದನ್ನು ಇದಕ್ಕೆ ಕಂಪೇರ್ ಮಾಡೋಕ್ಕಾಗಿಲ್ಲ, ಇದನ್ನು ಅದಕ್ಕೆ ಕಂಪೇರ್ ಮಾಡೋಕ್ಕಾಗಿಲ್ಲ. ಬಟ್ ಕಂಪೇರ್ ಮಾಡಿದರೆ ಅದು ಬೆಸ್ಟ್. ಅಂದರೆ ಅದಕ್ಕೆ ಅರ್ಥ ಬೀರಂಗಿಲ್ಲ. ಇವತ್ತಿನ ದಿನ ಹಿಂಗೆ ಇತ್ತು ನೋಡ್ರಿ, ಎಡಿಟಿಂಗು ವರ್ಕ್ ಆಲ್ಮೋಸ್ಟ್ ಆಲ್ ದಿನ ಮುಗ್ದಂಗೆ ಐತೆ. ಬಟ್ 31 ಇರೋ ಕಾರಣ ನಮ್ಮ ಅತ್ತೆಯವರು ಊಟಕ್ಕೆ ಹೇಳಿದ್ದಾರೆ, ಊಟಕ್ಕೆ ಹೊರಡ್ಬೇಕು. ಪಾಪ ಅವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಯಾವ ಟೈಮಿಗೆ ಹೊಡ್ತೀವಿ ಗೊತ್ತಿಲ್ಲ. ಬಟ್ ಹೋಗೋದಂತೂ ಪಕ್ಕಾ ಸತ್ಯ. ಕತ್ಲಾಗ್ತಾ ಬಂತು, ನಾವು ಹೊಡೋಣ ಇವಾಗ. ಜಸ್ಟ್ ನಮ್ದು ವಾಕ್ ಮುಗಿತ್ರಿ. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವೆ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ವ್ಲಾಗ್ ನಮ್ಮ ಹೊಸ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮದೇ ಧನ್ಯವಾದಗಳು. ಬಾಯ್.